ಮೊನ್ನೆ ತಾನೇ ಪ್ರಧಾನಿ ನರೇಂದ್ರ ಮೋದಿಯವರು ನೀವು ಚಿನ್ನ ಬೆಳೆಸಬೇಡಿ ಜಾಸ್ತಿ ಅಂತ ಹೇಳಿದರು. ಚಿನ್ನ ಬೆಳೆಸಲ್ಲ, ಕಳಿಸ್ಲೇಬೇಡಿ ಅಂತ ಹೇಳಿದರು ಜನರಿಗೆ. ಆ ಜನರು ಹೇಳಿದ್ರು ಶುಭ ಏನಪ್ಪ ಮಾಡಲಿ, ಚಿನ್ನ ಕಳಿಸ್ಬೇಡಿ ಹೆಂಗೆ, ಸ್ವಲ್ಪ 10 ಗ್ರಾಮ್ ಅಂದರೆ 2 ಗ್ರಾಮ್ ತೊಗೊಳ್ತಿ, ಏನು ಪ್ರಧಾನಮಂತ್ರಿ ಹೀಗೆ ಅಂತ ಪ್ರತಿಪಕ್ಷ ಆರೋಪ ಬೈದರು. ಏನು ಪ್ರಧಾನಮಂತ್ರಿ ಈ ಥರ ಮಾತಾಡ್ತಾರೆ, ಹೀಗೆ ದೇಶ ಉದ್ಧಾರ ಮಾಡ್ತಿದೆ ಅಂತೇಳಿ ಈಗ ಹೇಳಿದ್ರು. ಆದರೆ ಇಂದು ಏನಾಗಿದೆ ಅಂದರೆ ಕಾಕತಾಳೀಯ ಎಂಬಂತೆ ಇವತ್ತು ಚಿನ್ನ ಮತ್ತು ಬೆಳ್ಳಿಯ ಆಮದು ಸುಂಕ 15% ಜಾಸ್ತಿ ಮಾಡಲಾಗಿದೆ. ಈಗ ಚಿನ್ನ 10 ಗ್ರಾಮ್ ಚಿನ್ನ 1500 ರೂಪಾಯಿ ಜಾಸ್ತಿ ಆಗಿದೆ. 10 ಗ್ರಾಮ್ ಚಿನ್ನ 1500 ರೂಪಾಯಿ ಬರಬೇಕು, ಇನ್ನು ಜಾಸ್ತಿ ಆಗುತ್ತೆ. ಚಿನ್ನ ಈಗ ಕುಸುಮ ಆಗಿದೆ. ಈಗ ಚಿನ್ನ ಬಳಸೋದ್ರಿಂದ ಭಾರತಕ್ಕೆ ಏನಿದೆ, ಸೊ ಬಳಸಬೇಡಿ ಅಂತ ಹೇಳ್ತಾರೆ. ಬಳಸಲೇಬೇಡಿ ಅಂತ ಸ್ವಲ್ಪ ಬಳಸ್ಬೋದು, ಕಷ್ಟ ಇದೆ. ಹೇಳೋದಷ್ಟು ಬಳಸೋದು ಕಷ್ಟ ಇದೆ. ಆಮೇಲೆ ಮತ್ತೇನಪ್ಪ ಅಂದರೆ ಈಗ ಕರ್ನಾಟಕದ CM ಯಾರು ಅಂತ ಹೇಳೋದಕ್ಕೆ ಗೊತ್ತಾಯಿಲ್ಲ. ಸೊ ಮೇ ಅಂತಿದ್ರಿಗೂ ಟೈಮ್ ಇದೆ. ಸೊ ಜೂನ್ ಮೊದಲುವರೆಗ ಮಳೆ ಬರುತ್ತೆ. ಹಂಗಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಸ್ವಲ್ಪ ದಿನಗಳು ಸಿಕ್ಕಿದೆ. ಖುಷಿಯಾದ ವಿಚಾರ ಕಾಂಗ್ರೆಸ್ ಪಕ್ಷಕ್ಕೆ, ರಾಜ್ಯ ಕಾಂಗ್ರೆಸ್ ಪಕ್ಷಕ್ಕೆ. ಈಗ ಯಾರಾದರೂ CM ಆಗ್ಬೋದು, ಸಿದ್ದರಾಮಯ್ಯ CM ಆಗ್ಬೋದು, DK ಶಿವಕುಮಾರ್ ಆಗ್ಬೋದು, ತಪ್ಪೇರೆ ಮೂರನೇ ನಾಯಕ ಪರಮೇಶ್ವರ್ ಆಗ್ಬೋದು ಅಥವಾ ಬೇರೆ ನಾಯಕ ಆಗ್ಬೋದು. ಹೈಕಮಾಂಡ್ ಬಿಟ್ಟಿದ್ದು. ಆಮೇಲೆ ಮಳೆ ಬಂದಿದೆ. ಮಳೆ ಈಗ ಎಲ್ಲ ಕಡೆಗೂ ಬಂದಿದೆ. ಚಿಕ್ಕಮಗಳೂರು, ದಾವಣಗೆರೆ, ಹಾವೇರಿ, ಈಗ ಎಲ್ಲ ಕಡೆಗೂ ಒಂದು 4 ಜಿಲ್ಲೆಗಳು ಬಂದಿದೆ. ಅಂದರೆ ದಾವಣಗೆರೆಯಲ್ಲೇ ಬಂದಿಲ್ಲ. ದಾವಣಗೆರೆ ಕೆರೆಗಲ್ನಹಳ್ಳಿ ಅಂತ ಅಲ್ಲಿ ಬಂದು ಅಡಿಕೆ ತೊಳೆದು ಬಿದ್ದೋಗೋದಷ್ಟೇ. ದಾವಣಗೆರೆ ಮಳೆ ಬೇಕು. ಸೊ ಅದು ಬದಲು ಪ್ರದೇಶ, ಜಾಸ್ತಿ ಹವಾಮಾನ ಬಯಲು ಪ್ರದೇಶ. ಚಿಕ್ಕಮಗಳೂರೆಲ್ಲ ಮಲೆನಾಡು ಪ್ರದೇಶ, ಅಲ್ಲಿ ಬಂದರೆ ಸ್ವಲ್ಪ ಹಾನಿ ಆಗುತ್ತೆ. ಸೊ ಇನ್ನೂ ಬೇಕಿದೆ ಮಳೆ ಮಧ್ಯ ಕರ್ನಾಟಕಕ್ಕೆ ಮತ್ತು ಉತ್ತರ ಕರ್ನಾಟಕಕ್ಕೆ. ದಾವಣಗೆರೆ ನಾಳೆ ಬರುತ್ತೆ ಮಳೆ. ನಾಳೆ 14ರಂದು ಆಲಿಕಲ್ಲು ಮಳೆ ಬರುತ್ತೆ. ದಾವಣಗೆರೆ, ಶಿವಮೊಗ್ಗ, ಬಳ್ಳಾರಿ, ವಿಜಯನಗರ ನಾಳೆ ಬರುತ್ತೆ. ಆಮೇಲೆ ಮೇ 15ಕ್ಕೆ ಬಾಗಲಕೋಟೆ, ಬೆಳಗಾವಿ, ಗದಗ, ಧಾರವಾಡ, ಕೊಪ್ಪಳ ಜಿಲ್ಲೆ ಬರುತ್ತೆ. 15ಕ್ಕೆ ಆಲಿಕಲ್ಲು ಮಳೆ ಬರುತ್ತೆ. ಅಂದರೆ ಇದು ಸೈಕ್ಲೋನಿಕ್ ಸರ್ಕ್ಯುಲೇಷನ್ ಬರುತ್ತೆ ಮಳೆ. ಅಂದರೆ ಒಂಥರ ಇದು ಬೇಸಿಗೆ ಮಳೆ ಇಲ್ಲ, ಮುಂಗಾರು ಮಳೆ ಇಲ್ಲ. ಅಂದರೆ ಸೈಕ್ಲೋನ್ ಹವಾಮಾನ ವೈಪರೀತ್ಯದಿಂದ ಬರ್ತದೆ. ಹವಾಮಾನ ವೈಪರೀತ್ಯದಿಂದಾಗಿ ಮಳೆ ಬರುತ್ತೆ. ಇದರಿಂದಾಗಿ ಮಾವುಗಳೆಲ್ಲ ಉದುರೋಗ್ಬೋದು, ಮಾವಿನಹಣ್ಣು, ಮಾವಿನಕಾಯಿ ಎಲ್ಲ ಉದುರೋಗ್ಬೋದು. ಸೊ ಮಾವು ಬೆಳೆಗಾರರು ಹುಷಾರಿರ್ಬೇಕು.